ಯಾಜಕ ಕಾಂಡ ಅಧ್ಯಾಯ 12. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು. ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆ 7 ದಿನಗಳ ತನಕ ಅಶುದ್ಧಳಾಗಿರಬೇಕು. 8ನೆಯ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ಆಮೇಲೆ ಅವಳ ಶುದ್ಧೀಕರಣ ಪೂರ್ತಿಗೆ ಇನ್ನೂ 33 ದಿವಸ ಹಿಡಿಯುವುದು. ಅದು ಪೂರೈಸುವ ತನಕ ಅವಳು ದೇವರ ವಸ್ತುವನ್ನು ಮುಟ್ಟಕೂಡದು, ದೇವಸ್ಥಾನಕ್ಕೆ ಬರಕೂಡದು. ಹೆಣ್ಣು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆ 2 ವಾರಗಳು ಅಶುದ್ಧಳಾಗಿರಬೇಕು. ಮತ್ತು ಶುದ್ಧೀಕರಣ ಪೂರ್ತಿಗೆ 66 ದಿವಸ ಹಿಡಿಯುವುದು. ಗಂಡು ಮಗುವನ್ನು ಹೆತ್ತರೂ ಹೆಣ್ಣು ಮಗುವನ್ನು ಹೆತ್ತರೂ ಅವಳ ಶುದ್ಧೀಕರಣದ ದಿನಗಳು ಪೂರೈಸಿದಾಗ ಅವಳು ಸರ್ವಾಂಗ ಹೋಮಕ್ಕಾಗಿ 1 ವರ್ಷದ ಕುರಿಯನ್ನು, ದೋಷ ಪರಿಹಾರಕ್ಕಾಗಿ ಪಾರಿವಾಳದ ಮರಿಯನ್ನು ಇಲ್ಲವೇ ಬೆಳವಕ್ಕಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತಂದು ಯಾಜಕನಿಗೆ ಒಪ್ಪಿಸಬೇಕು. ಅವನು ಅವುಗಳನ್ನು ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಿ ಅವಳಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಅವಳಿಗೆ ರಕ್ತಸ್ರಾವದಿಂದ ಉಂಟಾದ ಅಪರಿಶುದ್ಧತೆ ನಿವೃತ್ತಿಯಾಗಿ ಶುದ್ಧಳಾಗುವಳು. ಗಂಡು ಮಗುವನ್ನಾಗಲಿ ಹೆಣ್ಣು ಮಗುವನ್ನಾಗಲಿ ಹೆತ್ತವಳಿಗೆ ಇದೇ ವಿಧಿ. ಕುರಿಯನ್ನು ಕೊಡುವುದಕ್ಕೆ ಗತಿ ಇಲ್ಲದಿದ್ದರೆ 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ತಂದು ಸರ್ವಾಂಗ ಹೋಮಕ್ಕಾಗಿ 1, ದೋಷ ಪರಿಹಾರಕ್ಕಾಗಿ 1 ಸಮರ್ಪಿಸಬೇಕು. ಯಾಜಕನು ಅವಳಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಶುದ್ಧಳಾಗುವಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಇಂದಿನ ನಮ್ಮ ಅಧ್ಯಯನ ಯಾಜಕ ಕಾಂಡ 12ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 12. 11ನೇ ಅಧ್ಯಾಯ ಯಾಜಕಾಂಡದಲ್ಲಿ ಶುದ್ಧ ಅಶುದ್ಧ ಎಂಬಂಥದ್ದರ ಕುರಿತಾಗಿ ಬಹಳಷ್ಟು ಮಾಹಿತಿ ದೇವರು ತನ್ನ ಜನರಿಗೆ ಕೊಡುವಾತನಾಗಿದ್ದಾನೆ. ಇದಕ್ಕೆ ಒಂದು ಕಾರಣವನ್ನು ಕೂಡ 11ನೇ ಅಧ್ಯಾಯದ 44-45 ವಚನಗಳಲ್ಲಿ ಹೇಳುವಾಗ, ನಾನು ನಿಮ್ಮ ದೇವರಾಗಿರುವ ಯೆಹೋವನು, ನೀವು ದೇವಜನರಿಗೆ ತಕ್ಕಂತೆ ನಡ್ಕೊಳ್ಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ಆ ಒಂದು ಹೇಳಿಕೆ ನೀಡಿ ಯಾವ ಉದ್ದೇಶದಿಂದ ಶುದ್ಧ ಅಶುದ್ಧ ಎಂಬುದರ ಕುರಿತಾಗಿ ಸಾಕಷ್ಟು ಮಾಹಿತಿ ಕೊಟ್ಟದ್ದಕ್ಕೆ ಕಾರಣವನ್ನು ದೇವರು ಅಲ್ಲಿ ಕೊಡುವಾತನಾಗಿದ್ದಾನೆ. ಮಾತ್ರವಲ್ಲದೆ ನಿಮ್ಮ ದೇವರಾಗುವುದಕ್ಕೆ, ಅದು ಆಶ್ಚರ್ಯ, ನಿಮ್ಮ ದೇವರಾಗುವುದಕ್ಕೆ ಅಥವಾ ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನು ನಾನೇ. ದೇವರು ಈ ಇಸ್ರಾಯೇಲರಿಗೆ ದೇವರಾಗಿರುವುದಕ್ಕೆ, ಆಶ್ಚರ್ಯ, ದೇವರಾಗಿರುವುದಕ್ಕೆ ಆತನು ಅವರನ್ನು ಬಂಧನದಿಂದ ಬಿಡಿಸಿ ಪ್ರತ್ಯೇಕಿಸಿದನಂತ ನೋಡ್ತೀವಿ. ಇಂದು ದೇವರು ನಮ್ಮನ್ನು ಪಾಪದ ಬಂಧನದಿಂದ, ಸ್ವಾರ್ಥದ ಬಂಧನದಿಂದ, ಸಂಪ್ರದಾಯದ ಬಂಧನದಿಂದ, ಶಾಪದ ಬಂಧನದಿಂದ, ಇವುಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಕಾರಣ ದೇವರು ನಮಗೆ ದೇವರಾಗಿರಬೇಕು. ದೇವರು ನಮ್ಮ ಸ್ವತಃ ದೇವರಾಗಿರಬೇಕು, ಪರ್ಸನಲ್ ಗಾಡ್ ಆಗಿರಬೇಕು. ಅಷ್ಟೇ ಅಲ್ಲ, ಆತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು. ಮತ್ತು ಈ ಪರಿಶುದ್ಧತೆಗೂ ಅಪರಿಶುದ್ಧತೆಗೂ, ಶುದ್ಧ ಅಶುದ್ಧ ಇವುಗಳಿಗೆ ವ್ಯತ್ಯಾಸ ಏನು ಎಂಬುದನ್ನು ತಿಳ್ಕೊಳ್ಬೇಕಂತ ಈ ಮಾಹಿತಿಗಳನ್ನು ದೇವರು ಕೊಟ್ಟಿರುವ ಆತನಾಗಿದ್ದಾನೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 12ನೇ ಅಧ್ಯಾಯ ಯಾಜಕಾಂಡ. ಇದು ಒಂದು ಚಿಕ್ಕ ಅಧ್ಯಾಯ, 8 ವಚನಗಳು ಇರುವಂಥ ಒಂದು ಅಧ್ಯಾಯವಾಗಿರ್ತದೆ. ಮತ್ತು ಇದರಲ್ಲಿ ದೇವರು ಬಾಣಂತಿಯರ ವಿಷಯವಾಗಿ ಕೂಡ ಲಕ್ಷ್ಯವಿಟ್ಟಿದ್ದಾನಂತ ನಾವು ನೋಡಿಕೊಳ್ಬೋದು. ಗಾಡ್ ಈಸ್ ಕನ್ಸರ್ನ್ಡ್
ಅಬೌಟ್ ಎ ಪ್ರೆಗ್ನೆಂಟ್ ಮದರ್. ಒಬ್ಬ ತಾಯಿ ತನ್ನ ಗರ್ಭದಲ್ಲಿ ಕೂಸನ್ನು ಹೊತ್ತಿರುವಾಗ ಕೂಡ ದೇವರು ಆಕೆಯ ವಿಷಯದಲ್ಲಿ ಶ್ರದ್ಧೆ ವಹಿಸ್ತಾನೆ, ಆಕೆಗಾಗಿ ಯೋಜನೆಯನ್ನಿಟ್ಟಿದ್ದಾನೆ, ಆಕೆಯನ್ನು ಲಕ್ಷ್ಯಕ್ಕೆ ತಂದುಕೊಂಡಿದ್ದಾನೆ ಎಂಬುದಾಗಿ ತಿಳಿಯತಕ್ಕದ್ದು. ಸರಿ, ಮೊದಲನೇ ವಚನ 12ನೇ ಅಧ್ಯಾಯ ಯಾಜಕಕಾಂಡ, ಲೆವಿಟಿಕಸ್ ಚಾಪ್ಟರ್ 12 ವರ್ಸ್ 1. ಅದರಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಮತ್ತೆ ಮತ್ತೆ ಅದೇ ಪದ ಬರ್ತದೆ. ಅದರ ವಿಷಯದಲ್ಲಿ ನಾವು ಈಗಾಗಲೇ ನೋಡಿದ್ವಿ. ದೇವರು ಪುನಃ ಪುನಃ ತನ್ನ ಜನರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ. ಆತನು ಮಾತನಾಡುವ ದೇವರು. ಆತನು ತಟಸ್ಥನಾದ ದೇವರಲ್ಲ, ಆತನು ದೂರವಿರುವಂಥ ರಿಮೋಟ್ ದೇವರಲ್ಲ. ಆದರೆ ಆತನು ಯಥಾರ್ಥವಾಗಿ ಮೊರೆಯಿಡುವಂಥವರಿಗೆ ಕೀರ್ತನೆ 145:18 ಹತ್ತಿರವಾಗಿಯೇ ಇದ್ದಾನೆ ಅಂತ ಹೇಳ್ಬಿಟ್ಟು, ಅಂತಹ ದೇವರು ಬಾಣಂತಿಯರ ವಿಷಯದಲ್ಲಿ ಕೂಡ ಲಕ್ಷ್ಯವಿಟ್ಟಿದ್ದಾನೆ ಎಂಬುದನ್ನು ನಿರೂಪಿಸ್ತದೆ, ರುಜುಪಡಿಸ್ತದೆ ಯಾಜಕಕಾಂಡ 12ನೇ ಅಧ್ಯಾಯ. ಸರಿ, ಒಬ್ಬ ಸ್ತ್ರೀಗೆ ಗಂಡು ಮಗುವನ್ನು ಅಥವಾ ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ಎಂಬುದಾಗಿ ಪ್ರಾರಂಭವಾಗ್ತದೆ. ಹಾಗಾದರೆ ಮಗು ತಾಯಿಯ ಗರ್ಭದಲ್ಲಿರುವಾಗಲೂ ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಒಂದು ಪಿಂಡದ ರೂಪದಲ್ಲಿ ಮಗು ಶಿಶು ಇರುವಾಗ ತಾಯಿಯ ಗರ್ಭದಲ್ಲಿ ದೇವರು ಅದರ ವಿಷಯದಲ್ಲಿ ಗ್ರಹಿಕೆ ವಹಿಸಿದ್ದಾನಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ. ದೇವರ ವಾಕ್ಯದಲ್ಲಿ ಆಧಾರ ಇದೆ. ಆದರೆ ಆ ಮಗುವಿನ ಬಗ್ಗೆ ಮಾತ್ರ ಅಲ್ಲ, ಆ ತಾಯಿಯ ಬಗ್ಗೆ ಕೂಡ ದೇವರು ಲಕ್ಷ್ಯವಿಟ್ಟಿದ್ದಾನೆ. ಮತ್ತು ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳು ಹಾಗೆಯೇ 7 ದಿನದ ತನಕ ಅಶುದ್ಧಳಾಗಿರಬೇಕು. ಹಾಗಾದರೆ ದೇವರು ತಾಯಂದ್ರ ವಿಷಯದಲ್ಲಿ ಲಕ್ಷ್ಯವಿಟ್ಟಿದ್ದಾನೆ. ಯಾವ ರೀತಿಯಾಗಿ ಪ್ರತಿ ತಿಂಗಳು ಅವರು ಮುಟ್ಟಿನಿಂದ ಹಳೆ ಒಡಂಬಡಿಕೆ ಪ್ರಕಾರವಾಗಿ ಅಶುದ್ಧತ್ವಕ್ಕೆ ಒಳಗಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಅಥವಾ ಹಳೆ ಒಡಂಬಡಿಕೆಯ ನಿಯಮಗಳ ಪ್ರಕಾರವಾಗಿ ಅಶುದ್ಧತೆ ಇದ್ದಾಗ ತನ್ನನ್ನು ಹೇಗೆ ಶುದ್ಧ ಮಾಡಿಕೊಳ್ಳಬೇಕೋ ಎಂಬುದನ್ನು ದೇವರು ಪ್ರಕಟಪಡಿಸ್ತಾನೆ. ಸರಿ, 7 ದಿವಸಗಳು ಎಂಬಂಥ ಪದ ಮತ್ತೆ ಮತ್ತೆ ಈ ಯಾಜಕಕಾಂಡದಲ್ಲಿ ಸಾಕಷ್ಟು ಸಾರಿ ಬರ್ತದೆ. ಪ್ರಕಟಣೆಯಲ್ಲಿ ಕೂಡ 7 ಎಂಬಂಥ ಪದ ಬರ್ತದೆ. ಅದು ಪೂರ್ಣತ್ವದ ಒಂದು ಸಂಖ್ಯೆ ಎಂಬುದಾಗಿ ವೇದ ಪಂಡಿತರ ಅಭಿಪ್ರಾಯ. ಅದನ್ನು ತಕ್ಕೊಳ್ಳೋಣ. ಇಲ್ಲಿ ಕೂಡ 7, ಉದಾಹರಣೆಗೆ 7 ದಿನಗಳು 2ನೇ ವಚನ ಯಾಜಕಕಾಂಡ 12 ಮತ್ತು 2ನೇ ವಚನದಲ್ಲಿ 7 ಎಂಬಂಥ ಪದವನ್ನು ನೀವು ಗಮನಿಸಬಹುದು. ಮತ್ತು ಅದೇ ರೀತಿಯಾಗಿ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 8ನೇ ದಿನ ಏನಾಗ್ತದೆ ಎಂಬುದಾಗಿ ನೋಡುವಾಗ 8ನೇ ದಿನದಲ್ಲಿ ಗಂಡು ಮಗು ಹುಟ್ಟಿದ ಪಕ್ಷದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ತಾಯಿಯ ಬಗ್ಗೆ ದೇವರಿಗೆ ಚಿಂತೆ, ಹುಟ್ಟಿದ ಮಗು 7 ದಿವಸ ಆಗಿದೆ ಆ ಮಗುವಿಗೆ, ಆ ಮಗುವಿನ ವಿಷಯದಲ್ಲಿ ಕೂಡ ದೇವರಿಗೆ ಚಿಂತೆ. ದೇವರಿಗೆ ಒಂದು ಯೋಜನೆ ಇದೆ. ಏನು ಯೋಜನೆ ಇದೆ? ಆ ಮಗುವಿಗೆ ಸುನ್ನತಿ ಮಾಡಿಸಬೇಕೆಂಬುದಾಗಿ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿಕೊಳ್ಳುವಾಗ ಅಬ್ರಹಾಮನಿಗೆ ಕೂಡ ದೇವರು ಈ ಮಾತನ್ನು 99 ವಯಸ್ಸು ಅಬ್ರಹಾಮನಿಗೆ ಆ ಮಾತನ್ನು ಹೇಳಿದನು. ಅದೇ ರೀತಿಯಾಗಿ ಅಬ್ರಹಾಮನು ಕೂಡ ದೇವರ ಮಾತನ್ನು ಕೇಳಿ ಆದಿಕಾಂಡ 17:12ನೇ ವಚನದ ಪ್ರಕಾರವಾಗಿ ಸುನ್ನತಿ ಮಾಡಿಸುವಂಥ ಉದಾಹರಣೆಯನ್ನು, ದೃಷ್ಟಾಂತವನ್ನು, ವಿಧೇಯತೆಯನ್ನು ನಾವು ನೋಡಿಕೊಳ್ತೇವೆ. ಸುನ್ನತಿ ಅಂತ ಹೇಳಿದಾಗ ಒಂದು ಮಾತು ನನಗೆ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೆನಪಿಗೆ ಬರ್ತದೆ. ಹೊಸ ಒಡಂಬಡಿಕೆಯ ಸುನ್ನತಿ ಏನಾಗಿದೆ ಎಂಬುದಾಗಿ ಪೌಲನು ಹೇಳುವಾತನಾಗಿದ್ದಾನೆ. ಮತ್ತು ಯಾವ ರೀತಿಯಾಗಿ ಸುನ್ನತಿಯಲ್ಲಿ ಮುಂದೊಗಲನ್ನು ತೆಗೆದು ಬಿಡುವ ಹಾಗೆ ದೇಹಕ್ಕೆ ಭಾಗಿಯಾಗಿರುವಂಥ ಸ್ವಲ್ಪ ಮಾಂಸವನ್ನು ತೆಗೆದು ಹಾಕಿದ ಹಾಗೆ ಅಲ್ಲಿ ಕೂಡ
ಮಾಂಸದಲ್ಲಿ ನಾವು ಭರವಸವಿಡುತ್ತಾ ಇಲ್ಲ ಎಂಬುದನ್ನು ಸೂಚಿಸುವಂಥದ್ದು, ಸ್ಪಷ್ಟಪಡಿಸುವಂಥದ್ದು ಈ ಒಂದು ಸುನ್ನತಿಯ ಒಂದು ಆತ್ಮಿಕ ಅರ್ಥ ಎಂಬುದಾಗಿ 3 ಅದನ್ನು ನಿಮಗಾಗಿ ಓದ್ತೇನೆ. ನಿಜವಾದ ಸುನ್ನತಿ ಎಂಬುದಾಗಿ ಅಲ್ಲಿ ಬರೆಯಲಾಗಿದೆ. ಹಾಗಾದರೆ ಸುನ್ನತಿಯ ಅರ್ಥ ನಿಜ ಏನು? ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಅಂಥೇಳಿ, ಹೊಸ ಒಡಂಬಡಿಕೆಯಲ್ಲಿ ಆ ನಿಜವಾದ ಸುನ್ನತಿ ಏನು? ಆತ್ಮಿಕವಾದ ಸುನ್ನತಿ ಏನಂದರೆ, ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸಿ ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುತ್ತಾ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ನಿಜವಾದ ಸುನ್ನತಿಯವರು. ಹಾಗಾದರೆ ಸುನ್ನತಿಯಲ್ಲಿ ಆರಾಧನೆ ಅಡಕವಾಗಿದೆ, ಆನಂದ ಅಡಕವಾಗಿದೆ. ನಿಜವಾದ ಸುನ್ನತಿಯಲ್ಲಿ ಮಾಂಸದ ಮೇಲೆ ಭರವಸವಿಡದಿರುವಿಕೆ ಅಡಕವಾಗಿದೆ. ಸರಿ, 4ನೇ ವಚನ, ಯಾಜಕಕಾಂಡ 12ನೇ ಅಧ್ಯಾಯದ 4ನೇ ವಚನ. ಆಮೇಲೆ ಅವಳ ಶುದ್ಧೀಕರಣ ಪೂರ್ತಿಗೆ, ಅಂದರೆ ಈ ಬಾಣಂತಿಯವರ ಬಗ್ಗೆ ದೇವರು ಲಕ್ಷ್ಯವಿಟ್ಟು ಯೋಚನೆ ಮಾಡಿ ಕೆಲವು ನಿಯಮಗಳನ್ನು ಅವರಿಗಾಗಿ, ಅವರ ಶುದ್ಧತ್ವಕ್ಕಾಗಿ ಇಟ್ಟಿರುವಾಗ ಅವಳು ಶುದ್ಧೀಕರಣ ಪೂರ್ತಿಗೆ ಇನ್ನೂ 33 ದಿವಸ ಹಿಡಿಯುವುದು. ಅದು ಪೂರೈಸುವ ತನಕ ಅವಳು ದೇವರ ವಸ್ತನ್ನು ಮುಟ್ಟಕೂಡದು. ಅಂದರೆ ಈ 33 ದಿವಸಗಳು, ಈಗಾಗಲೇ 7 ದಿವಸ, ಅದಾದಮೇಲೆ 33 ದಿವಸ, 40 ದಿವಸ. ಈ 40 ದಿವಸಗಳಲ್ಲಿ ಮಹಿಳೆಯ ಮನಸ್ಸಿನಲ್ಲಿರುವ ವಿಚಾರ ಸ್ವಲ್ಪ ಯೋಚನೆ ಮಾಡಿಕೊಳ್ರಿ. ಆ ಮಹಿಳೆ ದೇವರಿಗೆ ವಿಧೇಯಳಾಗಿ ದೇವರ ವಾಕ್ಯಕ್ಕೆ ಒಳಗಾಗಿ ಬಾಳಬೇಕಾದರೆ ಆ 40 ದಿವಸದ ಒಂದು ಪ್ರತ್ಯೇಕತೆ, 40 ದಿವಸದ ಪ್ರತಿಷ್ಠತೆ, ಆ 40 ದಿವಸದ ಶಿಸ್ತು, ಆತ್ಮಿಕ ಶಿಸ್ತು, ಆ 40 ದಿವಸದಲ್ಲಿ ಒಂದು ಅನುಭವ, ಆತ್ಮಿಕ ಅನುಭವ ಆಕೆಗೆ ಆಗಿರುವಂಥದ್ದನ್ನು ತಿಳ್ಕೊಳ್ತಕ್ಕದ್ದು. ಇದು ಗಂಡು ಮಗುವನ್ನು ಹೆತ್ತರೆ, ಒಂದು ವೇಳೆ ಹೆಣ್ಣು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳು ಹಾಗೆಯೇ 2 ವಾರಗಳ ಅಶುದ್ಧವಾಗಿರಬೇಕು, ಮತ್ತು ಶುದ್ಧೀಕರಣದ ಪೂರ್ತಿಗೆ 66 ದಿವಸ ಹಿಡಿಯುವುದು ಎಂಬುದಾಗಿ 5ನೇ ವಚನ, ಯಾಜಕಕಾಂಡ 12:5. ಗಂಡು ಮಗು ಹುಟ್ಟಿದರೆ, ಹೆಣ್ಣು ಮಗು ಹುಟ್ಟಿದರೆ ಪ್ರತಿಯೊಂದಕ್ಕೂ ಕೂಡ ನಿಯಮ ದೇವರು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಈ ದಿವಸಗಳಲ್ಲಿ ತಾಯಿಗಾಗಿನೂ ದೇವರು ಯೋಜನೆಯನ್ನು ಇಟ್ಟಿರುವಂಥದ್ದು ಸ್ಪಷ್ಟವಾಗ್ತದೆ. ಆಕೆ ಹೀಗೀಗಿರಬೇಕು, ಹೀಗೀಗೆ ಮಾಡಬಾರ್ದು, ಇಂತಿಂಥದ್ದನ್ನು ಮುಟ್ಟಬಾರದು, ದೇವರ ವಸ್ತುವನ್ನು ಮುಟ್ಟಬಾರದು. ಈ ರೀತಿಯಾಗಿ ದೇವರು ಕೆಲವು ಶಿಸ್ತನ್ನು ಪಾಲಿಸಿದ್ದಾನೆ. ಈ ಮಾತುಗಳನ್ನು ಒಂದು ವೇಳೆ ಕೇಳಿಸಿಕೊಳ್ಳುವಾಗ ಕೆಲವು ಪ್ರಶ್ನೆಗಳು ಬರ್ಬೋದು. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು ಪ್ರಶ್ನೆ ಕೂಡ ಬರ್ಬೋದು. ಅದರಲ್ಲಿಯೂ ಹಳೆ ಒಡಂಬಡಿಕೆ ಮಹಿಳೆಯಾಗಿದ್ದರೆ ಖಂಡಿತವಾಗಿ ಆ ಪ್ರಶ್ನೆಗಳು ಬಂದೇ ಬರ್ತದೆ. ಯಾಕೆ ದೇವರು ಹೀಗೆಲ್ಲ ಆ ನಿಯಮಗಳನ್ನು ನನಗೋಸ್ಕರವಾಗಿ ಇಟ್ಟಿರಬೇಕು ಎಂಬುದಾಗಿ? ಅದಕ್ಕೆ 1-2 ಉತ್ತರ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ದೇವರು ನಿಯಮಗಳನ್ನು ಇಟ್ಟಿಲ್ಲ ಎಂಬುದಕ್ಕಾಗಿ ಸಂತೋಷ ಪಡ್ತಕ್ಕದ್ದು. ಯಾಕಂತ ಹೇಳಿದ್ರೆ ಆ ರೀತಿಯಾಗಿದ್ದರೆ ಕೆಲಸಕ್ಕೆ ಮಹಿಳೆಯರು ಹೋಗೋದರಲ್ಲಿ ಸಮಸ್ಯೆ, ಬರೋದರಲ್ಲಿ ಸಮಸ್ಯೆ, ಈ ರೀತಿಯಾಗಿ ನಾನಾ ವಿಧವಾದಂಥ ನಿಯಮಗಳು. ಡೆಕ್ಸ್ ಎಂಬಂಥ ಭಕ್ತನು 2713 ನಿಯಮಗಳು ಹಳೆ ಒಡಂಬಡಿಕೆಯಲ್ಲಿವೆ ಅಂತೆ. 2713 ರೂಲ್ಸ್, ನಿಯಮಗಳು. ಆದುದರಿಂದ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆಯನ್ನು ಹೊಸ ಒಡಂಬಡಿಕೆಯಲ್ಲಿ ತಂದದ್ದನ್ನು ನಾವು ನೆನಪು ಮಾಡಿಕೊಳ್ಳುವಂತೆ ಈ ಹಳೆ ಒಡಂಬಡಿಕೆಯ ನಿಯಮಗಳನ್ನು ಓದಿಕೊಳ್ಳುವಂಥದ್ದು ಒಳ್ಳೆಯದು. ಪರವಾಗಿಲ್ಲ, ನಾವು ಅಂಥದ್ದನ್ನು ಇವತ್ತು ಪಾಲಿಸಬೇಕಾಗಿಲ್ಲವಲ್ಲ ಎಂಬುದಾಗಿ ನಾವು ನಿಟ್ಟುಸಿರು ಬಿಡುವಂಥ ಒಂದು ಅನುಭವ
ಕೊಡುವಂಥದ್ದು ಈ ಹಳೆ ಒಡಂಬಡಿಕೆಯ ಕಟ್ಟುನಿಟ್ಟಾದಂಥ ನಿಯಮಗಳು. ಒಂದು ಮಾತು ಹೇಳಲೇಬೇಕು, ಅದೇನಂತ ಹೇಳಿದರೆ, ತಂದೆ ತಾಯಿಗಳು ಕೆಲವು ಸಾರಿ ತಮ್ಮ ಮಕ್ಕಳಿಗೆ ಅಲ್ಲಿ ಹೋಗಬೇಡ, ಎದುರು ಮನೆಗೆ ಹೋಗಬೇಡ, ಪಕ್ಕದ ಮನೆಗೆ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಹೋಗಬೇಡ ಎಂಬುದಾಗಿ ಬಹಳಷ್ಟು ನಿಯಮಗಳನ್ನು, ಇದನ್ನು ಮುಟ್ಟಬೇಡ, ಅದನ್ನು ಮುಟ್ಟಬೇಡ, ಹೀಗೆ ಮಾತಾಡಬೇಡ, ಹಾಗೆ ಮಾತಾಡಬೇಡ. ಕೆಲವು ಸಾರಿ ಮಕ್ಕಳಿಗೆ ಅದು ಭಾಳ ಬೇಸರ ಆಗಿಬಿಟ್ಟು, ಜಿಗುಪ್ಸೆ ಆಗಿಬಿಟ್ಟು, ಜೀವನವೆಲ್ಲ ಬರೀ ನಿಯಮಗಳೇ ಇದೆ, ಏನೋ ಇದು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಹೀಗೆ ಮಾತಾಡಬಾರ್ದು, ಹಾಗೆ ಮಾತಾಡಬಾರ್ದು, ಇಲ್ಲಿಗೆ ಹೋಗಬಾರ್ದು, ಅಲ್ಲಿಗೆ ಹೋಗಬಾರ್ದು, ಈ ರೀತಿಯಾಗಿ. ದೇವರು ಕೂಡ ಆ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳುವಾಗ ಆತನ ಉದ್ದೇಶ ದೇವಜನರು ಶುದ್ಧವಾಗಿರಬೇಕು, ದೇವಜನರು ಅಶುದ್ಧವಾಗಬಾರ್ದು, ದೇವಜನರು ತನಗೆ ವಿಧೇಯರಾಗಬೇಕು, ದೇವಜನರು ಆತನಿಗೆ ತಕ್ಕಂತೆ ನಡ್ಕೊಳ್ಬೇಕು. ನಮಗೆ ಒಳ್ಳೆಯದು ಏನಂತ ದೇವರಿಗೆ ಗೊತ್ತಿದೆ, ಇದು ಒಪ್ಕೊಳ್ತೀರಾ? ದೇವರು ದೊಡ್ಡವರು, ಆತನಿಗೆ ಗೊತ್ತು ಯಾವುದು ಒಳ್ಳೆಯದಂತ. ಒಂದು ವೇಳೆ ನಮಗೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಎಂಬುದಾಗಿ ಗೊತ್ತಿಲ್ಲದಿದ್ದರೂ ದೇವರಿಗೆ ಗೊತ್ತಿದೆ. ಗಾಡ್ ನೋಸ್ ಆಲ್ ಥಿಂಗ್ಸ್. ದೇವರು ಪ್ರತಿ ವಿವರಗಳನ್ನು ಬಲ್ಲಾತನಾಗಿದ್ದಾನೆ. ದೇವ್ರ ಬಗ್ಗೆ ಹೇಳುವಾಗ ದೇವರು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ ಆಗಿರುವುದರಿಂದ ಈ ನಿಯಮಗಳನ್ನೆಲ್ಲ ಆತನು ಬರೆಯುವಾಗ ಈ ರೀತಿಯಾಗಿರಬೇಕು, 7 ದಿವಸ ಇರಬೇಕು, ಮತ್ತು 33 ದಿವಸಗಳು, ಮತ್ತು 5ನೇ ವಚನದಲ್ಲಿ ನೋಡುವಾಗ ಶುದ್ಧೀಕರಣ ಪೂರ್ತಿಗೆ 66 ದಿವಸ. ಈ ರೀತಿಯಾಗೆಲ್ಲ ದೇವರು ಕೆಲವು ನಿಯಮಗಳು, ಕೆಲವು ರೂಢಿಗಳು ಅಥವಾ ಕೆಲವು ಪಾಲನೆಗಳನ್ನು, ಗೆರೆಗಳನ್ನು ಆತನು ಹಾಕಿರುವಾಗ ನಮ್ಮ ಒಳ್ಳೆಯದಕ್ಕಾಗಿ. ಒಂದು ವೇಳೆ ಇದನ್ನು ಇಷ್ಟ ಇಲ್ಲದಂಥವರು ಓದುವಾಗ, ಅಂದರೆ ಆ ದಿವಸಗಳಲ್ಲಿ ನಾವು ಯೋಚನೆ ಮಾಡೋಣ, ಕೆಲವರಿಗೆ ಇದೆಲ್ಲ ಇಷ್ಟವಿಲ್ಲ, ಆವಾಗ ಅದನ್ನೆಲ್ಲ ಅವರು ಪಾಲಿಸ್ತಾ ಇರಲಿಲ್ಲ. ಆದರೆ ಪಾಲಿಸ್ಲಿಕ್ಕೆ ಸಾಧ್ಯನಾ? ಇದು ಸಾಧ್ಯ. ಅದಕ್ಕೆ ಒಂದು ವಾಕ್ಯ ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಭಾಳ ಉತ್ತೇಜನಕಾರಿಯಾಗಿರುವಂಥ ಒಬ್ಬ ದಂಪತಿಗಳು ಹೊಸ ಒಡಂಬಡಿಕೆಯಲ್ಲಿ ಯಾರಂತ ಹೇಳ್ಬಿಟ್ಟು ನೋಡುವಾಗ, ಜಕರಿಯನು ಮತ್ತು ಎಲಿಜಬೆತ್ ಇವರಿಬ್ಬರು, ಈ ದಂಪತಿಗಳ ಬಗ್ಗೆ ನೋಡುವಾಗ, ಒಬ್ಬರು ಏನಾದರೂ ಹಳೆ ಒಡಂಬಡಿಕೆಯಲ್ಲಿ ಭಕ್ತಿವಂತರಾಗಿದ್ದರೆ ಅದು ಆಶ್ಚರ್ಯ, ಅಪರೂಪ. ಆದರೆ ಒಬ್ಬರಲ್ಲ, ಒಂದು ಕುಟುಂಬವಾಗಿ, ಗಂಡ ಹೆಂಡತಿಯಾಗಿ ಮತ್ತು ಒಂದು ದಳವಾಗಿ, ಒಂದು ಟೀಮಾಗಿ ಭಕ್ತಿವಂತರಾಗಿರುವಂಥ ವ್ಯಕ್ತಿಗಳು ಇವರಿಬ್ಬರು. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನ್ ಎಂಬ ಯಾಜಕನು, ಅವನ ಹೆಂಡತಿ ಆರೋನನ ವಂಶದವಳು. ಆರೋನ್ನೇ ಈ ನಿಯಮಗಳೆಲ್ಲ ಈಗ ನಾವು ನೋಡಿದ್ವಲ್ಲ, 12ನೇ ಅಧ್ಯಾಯ ಯಾಜಕಕಾಂಡ ಇತ್ಯಾದಿಗಳಲ್ಲಿ ಕೊಟ್ಟಂಥ ಮಾತುಗಳು, ದೇವರು ಮೋಶೆ ಮುಖಾಂತರ, ದೇವರು ಆರೋನ್ನ ಮುಖಾಂತರವಾಗಿ ಅಂಥ ಒಂದು ವಂಶದಲ್ಲಿ ಬಂದ ವ್ಯಕ್ತಿ ಎಲಿಸಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು, ಎರಡನೇದು ಎಲ್ಲ ನೇಮನಿಷ್ಠೆಗಳನ್ನು, ಮೂರನೇದು ಕೈಕೊಂಡು, ನಾಲ್ಕನೇದು ಇನ್ನೂ ಶಾಕು, ಇನ್ನೂ ಆಶ್ಚರ್ಯವಾದಂಥದ್ದು ಕನ್ನಡದಲ್ಲಿ ಹೀಗಿದೆ, 6ನೇ ವಚನ, ಲೂಕ 1:6, ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಮನುಷ್ಯರ ದೃಷ್ಟಿಯಲ್ಲೆಲ್ಲ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದ ಕಾರಣ ಇದ್ದರೂ ಜನರು ಇದನ್ನು ಪಾಲಿಸುವಂಥವ್ರು, ಎಲ್ಲ ನೇಮನಿಷ್ಠೆಗಳನ್ನು. 6ನೇ ವಚನ ನಾವು ನೋಡಿಕೊಳ್ಳೋಣ, ಯಾಜಕಕಾಂಡ 12:6, ಗಂಡು ಮಗುವನ್ನು ಹೆತ್ತರೂ ಹೆಣ್ಣು ಮಗುವನ್ನು ಎತ್ತರೂ ಅವಳ ಶುದ್ಧೀಕರಣ ದಿನಗಳ ಪೂರೈಸಿದಾಗ ಅವಳು ಸರ್ವಾಂಗ ಹೋಮ ಅರ್ಪಿಸಬೇಕು, ದೋಷ ಪರಿಹಾರ ಅರ್ಪಿಸಬೇಕು. ಸರ್ವಾಂಗ ಹೋಮಕ್ಕಾಗಿ 1 ವರ್ಷದ ಕುರಿ, ದೋಷ ಪರಿಹಾರಕ್ಕಾಗಿ ಪಾರಿವಾಳದ ಮರಿ ಇಲ್ಲವೇ ಬೆಳವಕ್ಕಿಯನ್ನು ದೇವದರ್ಶನದ ಗುಡಾರದ ಮುಂದೆ, ದೇವದರ್ಶನ ಗುಡಾರದ ಬಾಗಲಿಗೆ ಅದನ್ನು ತಂದು
ಯಾಜಕನಿಗೆ ಒಪ್ಪಿಸಬೇಕು. ಆಮೇಲೆ ನಂತರ ಆ ಯಾಜಕನು ಅವುಗಳನ್ನು ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸ್ತಿದ್ದನು. ಇದೇ ರೀತಿಯಾಗಿ ಸುಮಾರು 2000 ವರ್ಷಗಳ ಹಿಂದೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24-25 ವಚನದಲ್ಲಿ ಈ ವಾಕ್ಯದ ಪ್ರಕಾರವೇ ಒಂದು ದಂಪತಿಗಳು ಬಂದರು, ಕೈಯಲ್ಲಿ ಕೂಸಿಟ್ಕೊಂಡು. ಅವರು ಯಾರಂದರೆ ಯೋಸೇಫ, ಮರಿಯಳು ಮತ್ತು ಶಿಶು ಯೇಸು. ಆ ರೀತಿಯಾಗಿ ಅವರು ಬರುವಾಗ ಜಕರ್ಯನು ಅಲ್ಲಿ ಇದ್ದನು, ಅಲ್ಲಿ ಅನ್ನಳಿದ್ದಳು, ಅಲ್ಲಿ ಸಿಮಿಯೋನನೆಂಬಂಥ ಒಬ್ಬ ವ್ಯಕ್ತಿಗೆ ದೇವರು ಹೇಳಿದ ಆ ಮಗುವನ್ನು ನೋಡದೇ ಸಾಯೋದಿಲ್ಲ ಎಂಬುದಾಗಿ. ಆ ರೀತಿಯಾಗಿ ಭಕ್ತಾದಿಗಳು ಅವತ್ತು ಇದ್ದರು. ಸರಿ, ಈ ಬಾಣಂತಿಯರ ಶುದ್ಧೀಕರಣದ ವಿಷಯವಾಗಿ ದೇವರು ಬಾಣಂತಿಯರ ವಿಷಯದಲ್ಲಿ ಕೂಡ ಲಕ್ಷ್ಯವಿಟ್ಟಿದ್ದಾನೆ. ಬೆಳೆಯುವ ಮಗುವಿನ ವಿಷಯದಲ್ಲಿ ಚಿಂತೆ ಇಟ್ಟಿದ್ದಾನೆ. ಮಗು ಶುದ್ಧವಾಗಿರಬೇಕು, ಆ ತಾಯಿಯು ಶುದ್ಧವಾಗಿರಬೇಕು. ಯಾಕಂದರೆ ದೇವರು ಶುದ್ಧನಾಗಿರುವುದರಿಂದ ತನ್ನ ಜನರು ಶುದ್ಧವಾಗಿರಬೇಕಂತ ಆತನ ಅಪೇಕ್ಷೆ ಪಡ್ತಾನೆ. ಆತನ ಅಪೇಕ್ಷೆಯನ್ನು ಪೂರೈಸುವವರಾಗಿ ಭೂಲೋಕದಲ್ಲಿ ಪ್ರಿಯ ವೀಕ್ಷಕರೇ, ನೀವು ನಾನು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. 12ನೇ ಅಧ್ಯಾಯ ಯಾಜಕಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And the Lord spake unto Moses, saying, Speak unto the children of Israel, saying, If a woman have conceived seed and born a man-child, then she shall be unclean 7 days. According to the days of the separation for her infirmity shall she be unclean. And in the 8th day the flesh of his foreskin shall be circumcised, and she shall then continue in the blood of her purifying 33 days. She shall touch no hallowed thing, nor come into the sanctuary, until the days of her purifying be fulfilled. But if she bear a maid child, then she shall be unclean 2 weeks, as in her separation, and she shall continue in the blood of her purifying 66 days. And when the days of her purifying are fulfilled, for a son or for a daughter, she shall bring a lamb of the first year for a burnt offering, and a young pigeon, or a turtle dove, for a sin offering, unto the door of the tabernacle of the congregation, unto the priest, who shall offer it before the Lord, and make an atonement for her, and she shall be cleansed from the issue of her blood. This is the law for her that hath borne a male or a female. And if she be not able to bring a lamb, then she shall bring 2 turtles, or 2 young pigeons, the one for the burnt offering, and the other for a sin offering. And the priest shall make an atonement for her, and she shall be clean.